ಬಂದ್ರೆ ಕ್ರೆಡಿಟ್ಸ್ ನಂಗೆ ಕೊಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹರ್ಷಿತ್ ತಂದ್ಕೊಡಿ. ನಿಂತಿದೆ ಹಿಂಗೆ ನಿಂತ್ಕೊಂಡಿರತ್ತಾ ಇಲ್ಲ ಉದ್ರುದ್ರ ಆಗುತ್ತೋ ಗೊತ್ತಿಲ್ಲ ಗೈಸ್. ನಾನು ಮನೇಲಿದ್ದಾಗಂತೂ ಯಾವ ಅಡುಗೆನೂ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಅಡುಗೆ ಮಾಡ್ತಾ ಇರೋದು, ಬೇರೆ ಆಪ್ಷನ್ ಇಲ್ಲ ನಮಗೆ. ಸೊ ಇದು ಓವನ್ ಥರನೇ, ಆದರೆ ಓವನ್ ಅಲ್ಲ. ಅದೆಲ್ಲ ಒಂದು ಏಟಾ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಅದೆಲ್ಲ ಕಾಮನ್. ಅಪ್ಪುವೆ ಪಂಡಿರ್ಕ್ಲದಾನೇಕ ತನ್ನ ಮೂಲೆ ನಡಿ. ಅಪ್ಪುವೆ ಪಂಡಿರ್ ಗೈಸ್ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಗೆಸ್ಟ್ ಮಾಡಿ ಹೇಳಿಸ್ತಲ್ಲ ಏನು ಮಾಡ್ತಾ ಇದೀವಿ ಅಂತ. ಸರ್ಪ್ರೈಸ್. ಎಷ್ಟೊಂದು ತೆಂಗಿನಕಾಯಿ ತಗೊಂಡು ಇಷ್ಟೇ ಅಲ್ಲ ಇನ್ನೂ ಇದೆ ಗೈಸ್, ಇಲ್ಲಿ ತೋರಿಸ್ತೀನಿ. ಇದಿಷ್ಟು ದೊಡ್ಡದು. ಅದೆಲ್ಲ ಸೇರಿಸಿ ನಾವು ಇವತ್ತೇನು ಸ್ಪೆಷಲ್ ಡಿಶ್ ಮಾಡಕ್ ಹೋಗ್ತಾ ಇದೀವಿ. ಏನ್ಸ್ಟೆಲ್ಲ ಮಾಡಿಬಿಟ್ಟು ಮಾಡಾದ್ಮೇಲೆ ಏನು ಅಂತ ಹೇಳ್ತೀನಿ. ಅಲ್ಲಿ ತನಕ ವೇಟ್ ಮಾಡಬೇಕಾ? ಬೇಡ, ಹೇಳ್ತೀನಿ ಇವಾಗಲೇ. ಸ್ವಲ್ಪ ಸ್ಟಾರ್ಟ್ ಮಾಡೋ ತನಕ ವೇಟ್ ಮಾಡಬೇಕು. ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀವಿ. ಕ್ರೆಡಿಟ್ಸ್ ಚೆನ್ನಾಗಿ ಬಂದ್ರೆ, ಕೊಬ್ಬರಿ ಮಿಠಾಯಿ ಮಾಡೋದು ಚೆನ್ನಾಗಿ ಬಂದ್ರೆ ಕ್ರೆಡಿಟ್ಸ್ ನಂಗೆ ಕೊಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹರ್ಷಿತ್ ತಂದ್ಕೊಡಿ. ಐ ಆಮ್ ರೆಡಿ ಟು ಟೇಕ್ ಎನಿ ಕ್ರೆಡಿಟ್ ಬಿಕಾಸ್ ಇದ್ರಲ್ಲಿ ನಾನೇನು ಮಾಡ್ತಾಯಿಲ್ಲ, ಎಲ್ಲ ಒಳ್ಳೆ ಮಾಡ್ತಾ ಇರೋದು. ಅದಕ್ಕೆ ಹೇಳ್ತಿರೋದು ನಾನು ಬಂದು ಹಿಂಗೆ ಫ್ರೈ ಮಾಡ್ತೀನಿ ಅಷ್ಟೇ. ಚೆನ್ನಾಗಿ ಬಂತು ಅಂದ್ರೆ ನಮಗೆ ಕೊಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹರ್ಷಿತ್ ತಂದ್ಕೊಡಿ. ಹೆಂಗೆ ತಗೊಬೇಕು ಏನು ಮಾಡಬೇಕು ಅಂತ. ಬಟ್ ಒಂದು ಏನಾದರೂ ರಫ್ ಐಡಿಯಾದಲ್ಲಿ ಮಾಡ್ತಿದ್ದೀನಿ. ಎರಡು ಹಾಫ್ ತೆಂಗಿನಕಾಯಿ ತಗೊಂಡು ಗ್ರೇಟ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಒಂದು ಹಳೇ ತುರಿಯೋ ಮಣೆ ಇತ್ತು, ಅದ್ರಲ್ಲಿ ತುರಿದ್ರೆ ಸಕ್ಕತ್ತಾಗಿ ಬರ್ತದೆ. ನಾನು ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ನಮ್ಮ ಅಮ್ಮ ಅದು ಯಾರಿಗೂ ಕೊಟ್ಬಿಟ್ಟು ವಾಪಸ್ ಇಸ್ಕೊಂಡಿರಲಿಲ್ಲ. ರೈಸ್ ಇನ್ನು ಇಷ್ಟಿದೆ ತುರಿಯೋದು, ಸಿಕ್ಕಾಬಡೆ ಕಷ್ಟ. ಇವಾಗ ತಾನೇ ಸ್ಟಾರ್ಟ್ ಮಾಡೋಳೆ. ಇವಾಗ ಒಂದು 1 hour ಆಗುತ್ತೆ ಅಂತ. ತುರಿಯೋಕ್ಕೆ 1 hour ಆಗುತ್ತೆ ಅನ್ಸುತ್ತೆ. ನೀನು ಇನ್ನೊಂದು ಇದೆಯಲ್ಲ ಎತ್ಕೋ ಚಿಕ್ಕದಲ್ಲಿ ಗ್ರೇಟ್ ಮಾಡಿ. ಅದಿಲ್ಲ, ಅದು ಅಲ್ಲಿದೆ. ನಾನು ನಿನ್ನೆ ಗ್ರೇಟ್ ಮಾಡೋದಲ್ಲ ಬೀಟ್ರೂಟ್ ಅದರಲ್ಲಿ. ಫಿಸಿಕಲ್ ಎಕ್ಸಸೈಸ್ ಫಾರ್ ದ ಬಾಡಿ ತಾನೆ. ನೀಟಾಗಿ ಏನು ಅನ್ಕೊಡಿ ಕೈಯೋ ಕೈನೋ ಬಂತು ನೋಡಿ ಅಷ್ಟೇ. ಅದರೊಂದು ಹಾಡು ಹೇಳು ಅಷ್ಟು. ಇಂಥ ಸಾಂಗ್ ಅಂತ ಹಾಡು ಅಂತ ಹೇಳು. ಇಷ್ಟ ಯಾವ್ದು ಹಾಡಬೇಕು ಅಂತ ಸೈಡಲ್ಲಿ ಹಾಕ್ಬಿಡಿ. ಅದು ಗೊತ್ತಾಗಲಿ ಯಾವ ಹಾಡ್ಬೇಕು ನನಗೆ. ಹಳೆಯ ಕಾಲದ್ದು ಮೇಲು ಅಪ್ಪ. This is just the beginning. ಮೊದಲ ಸಾರಿ ಇಂಥ ಸಂತೋಷವನ್ನು ಎದೆಯಲ್ಲಿ ಮಾಡ್ಕೊಳ್ಳಿ. ಅದೆಲ್ಲ ಒಂದು ಏಟಾ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಅದೆಲ್ಲ ಕಾಮನ್. ಗೈಸ್ ನನ್ನ ಸ್ಕಿನ್ನು ಸೇರಿಸಿ ಮಾಡಿ ಆಗ್ತಾವಳೆ ಅವಳು. ರಕ್ತ ದಾನ ಮಾಡ್ತೀವಿ. ರಕ್ತ ಅಲ್ಲ ಗೈಸ್, ಅದು ಸ್ಕಿನ್, ಅದು ಮಾಂಸ ಬ್ಲೀಡ್ ಆಗ್ತದೆ ನೋಡಿ. ನೋಡಿ ಅದನ್ನೇ ಇದು ಮಾಂಸ ಅಷ್ಟಿಲ್ಲ ಇದರಲ್ಲಿ ಇದೆ ಇರೋದು. ಅಷ್ಟು ಕಾಯಿ ತುರ್ದಿ ಯಾವಾಗ ಮಾಡೋದು ನಾವು? ನಾಳೆನೆ. ಹೃದಯ ಕುಣಿಯುವುದು ದೇವರೇ, ಹೊಸ 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 ಅವನಿರಕ್ಷಣ ಮಾಮತ್ತೆ ತಿಳ್ಕೊಂಡು ಬ್ರಹ್ಮಂದಾಗಿದೆ ಕನಸಂದಾಗಿದೆ ಜೀವ ಜಾರಿದೆ
ಒಂದು ಕೆಲಸ ಕರೆಕ್ಟಾಗಿ ಮಾಡಕ್ ಬರಲ್ಲ ಇವಳಿಗೆ, ಸುಮ್ಮನೆ ಬರ್ತಾಳೆ. ಜೀವ ಜಾರುತ್ತಿದೆ, ಆರಂಭವಾಗಿದೆ, ಒಂದಾಗಿದೆ, ಹೇಳೋಕೆ ಬರುತ್ತಿದೆ. ದೊಡ್ಡದು ಎತ್ಕೋ, ಚಿಕ್ಕದನ್ನ ಹಚ್ಕೊಳ್ಳೋಣ. ಹೊಸ 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 ಅಯ್ಯೋ ಸರಿ 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 ಸರಿಯಾದರೆ ಕಣ್ಣೊಂದಾಗಿದೆ, ಮುಗಿವಂತಾಗಿದೆ ನನ್ನ ಈ ಮನಸ್ಸು, ಕುಣಿವಂತಾಗಿದೆ, ಖುಷಿ ಹೆಚ್ಚಾಗಿದೆ, ಇದೇನು ಹೇಳಿ, ದುಬೈ ಚಾಕ್ಲೇಟ್ ತುಂಬ ವೆರಿ ಫೇಮಸ್ ಒನ್. ಇವಾಗ ರೀಸೆಂಟಾಗಿ ಟ್ರೆಂಡ್ ಆಗ್ತಿರೋದು ಕುನಾಫಾ ಚಾಕ್ಲೇಟ್, ದುಬೈ ಕುನಾಫಾ ಚಾಕ್ಲೇಟ್. ನಾನು ತುಂಬ ದಿನದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ವಿಡಿಯೋ ಎಲ್ಲ ನೋಡಿದಾಗ ತಿನ್ನಬೇಕು ಅಂತ. ಫೈನಲಿ ಹಂಗೆ ಮನೆಗೆ ಬಂದು ಬಿಡೋಗ್ಬಿಟ್ಟಿದೆ, ನಂಗೆ ಗೊತ್ತಿಲ್ಲದೆ. ನೀವು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿದೆ ನೋಡಿ ಹೆಂಗಿದೆ. ಏನು ಮಾಡ್ತಿದ್ಯಾ ಅರ್ಷಿ? ಕೈಯಲ್ಲಿ ನೋಡಿ ಕಾಣಿಸ್ತಾ ಇಲ್ಲ. ಹಾಂ, ಅದಕ್ಕೆ ಗ್ರೇಟ್ ಮಾಡ್ಕೊಳಕ್ಕಾಗದೆ ಅದು ಆ್ಯಕ್ಚುಲಿ ತುಂಬ ಸಣ್ಣ ಹೆಚ್ಕೊಂಡ್ಬಿಟ್ಟಿದ್ದೀವಿ ಗೊತ್ತಿಲ್ಲದೆ. ಅದು ಗ್ರೇಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ಒಂದು ಅನ್ಕೊಂಡಿದ್ದೀನಿ. ರುಬ್ಬತ್ತೆ ಏನಾಗಲ್ಲ. ಒಂದೇ ಸಲ ಸುತ್ತ ಹಾಕು, ಜಾಸ್ತಿ ಹಾಕ್ಬೇಡ. ಎಲ್ಲ ಹಾಕ್ಬಿಟ್ಯಾ? ಆಗಿರಲ್ಲ. ಇದನ್ನ ಅವಾಗಲೇ ಮಾಡಿದ್ರೆ ನನ್ನ ಕೈಯಾದ್ರು ಉಳಿತಿತ್ತು. ಕೈಗೆ ಏನೂ ಆಗಿಲ್ಲ, ಚಿಕ್ಕದಾಗಿ. ಕೈಯಲ್ಲಿ ತುರ್ಕೋಬಹುದು. ಮತ್ತೆ ಇನ್ನೊಂದ್ಸಲ ಹಾಕು ಅದನ್ನೆಲ್ಲ ಸಪ್ರೇಟಾಗಿ ಅಷ್ಟೇ. ಅದನ್ನೆಲ್ಲ ಸಣ್ಣ ಸೈಡಿಗೆ ಇಡೋದನ್ನೆಲ್ಲ ಇನ್ನೊಂದ್ಸಲ ಹಾಕಿ ಇನ್ನೊಮ್ಮೆ ಹಾಕ್ಬೋದು. ಮತ್ತೆ ತುರಿದಿರೋದನ್ನೆಲ್ಲ ಇದು ಸೈಡಿಗೆ ಇಡು. ತುಂಬ ಇದಾಗುತ್ತಲ್ಲ. ನೋಡಿ, ಒಂದು ಕೆಲಸ ಮಾಡು ಅಂತಂದರೆ 1000 ಸಲ ಯೂಟ್ಯೂಬಲ್ಲಿ ತೋರಿಸೋದು ಅದು ಅವ್ರ ಸ್ಟೈಲು, ಹಿಂಗೆ ಮಾಡೋದು ಇದು ನಮ್ಮ ಸ್ಟೈಲು. ನಾವು ಹಿಂಗೆ ಮಾಡೋದು. ಒಂದು ಇದನ್ನು ತುರಿಯೋಕ್ಕೆ ಎಷ್ಟು ಕಲೀಸ್ ಮಾಡಿದ್ದೀವಿ ನೋಡಿ. ಮಾಡಿದ್ದಾಳೆ ಅವಳು ಮಾಡಿರೋದು ಸುಳ್ಳು ಹೇಳ್ತಾರೆ. ಕಾಯಿನೆಲ್ಲ ಗ್ರೇಟ್ ಮಾಡ್ಕೊಂಡಿದ್ದಾಯ್ತು, ತುರ್ಕೊಂಡಿದ್ದಾಯ್ತು. ಸೊ ನೆಕ್ಸ್ಟ್ ಇವಾಗ ಅದು ಮಾಡೋ ವಿಧಾನ. ಸೊ ಅದಕ್ಕೆ ಬೆಲ್ಲ, ನಾವು ಆ್ಯಕ್ಚುಲಿ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಯೂಸ್ ಮಾಡ್ತಿದ್ದೀವಿ. ಸೊ ಬೆಲ್ಲನ ಕರಗಿಸ್ಕೊಳ್ಳೋಕ್ಕೆ ಪಾತ್ರೆ, ಮತ್ತು ಕಾಯಿನ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ಪಾತ್ರೆ, ಬಾಣಲಿ. ಗೈಸ್, ನಾನು ಮನೇಲಿದ್ದಾಗಂತೂ ಯಾವ ಅಡುಗೆನೂ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲ ಅಡುಗೆ ಮಾಡ್ತಾ ಇರೋದು, ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ನಮ್ಮಮ್ಮ ಯಾವಾಗಲೂ ನಾನು ಅಡುಗೆ ಮಾಡಿದಾಗೆಲ್ಲ ಇಲ್ಲಿಗೆ ಬಂದಾಗ ಏನು ಮಾಡ್ಕೊಟ್ಟಿಲ್ಲ, ಇಲ್ಲಿ ಬಂದಾಗ ಅದು ಮಾಡ್ಕೊಡು, ಇದು ಮಾಡ್ಕೊಡು ಅಂತಾರೆ. ಆದರೆ ನಾವು ಮನೆ ಊಟನ ಮಿಸ್ ಮಾಡಿಕೊಂಡು ಅಲ್ಲಿ ಹೋದ್ಮೇಲೆ ತಿನ್ಬೇಕು ಅಂತಾನೆ ಇರುತ್ತೆ ಹೊರತು ಮಾಡ್ಬೇಕಂತ ಇರಲ್ಲ. ಈ ಸತಿ ಹೋಗಿದ್ದಾಗೂ ಅಷ್ಟೇ ಚೆನ್ನಾಗಿ ತಿನ್ಕೊಂಡು ಬಂದೆ. ಒಂದ್ಸತಿ ಮಾತ್ರ ಅದಾಗ ಬಂದಿದೆ, ಏನು ಬಂದಿಲ್ಲ. ಕಂಪ್ಲೀಟ್ ಆಗಿ ಬೆಲ್ಲ ಕರಗಿದೆ. ಸೊ ಇವಾಗ ಇದು ರೋಸ್ಟ್ ಆಗಿದೆ, ಕಾಯಿ ರೋಸ್ಟ್ ಆಯಿತು. ಸರಿ, ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ಏನು ಹಾಕಬೇಕು ಅದನ್ನ ಕೊಬ್ಬರಿ ಬರ್ತಿ, ಬಟ್ ನಮ್ಮ ಹತ್ರ ಕೊಬ್ಬರಿ ಇಲ್ದಿರೋ ಕಾರಣ ನಾವು ಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ ಇರೋ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಮಾಡ್ತೀವಿ.
ಹೇಳ್ತಾರಲ್ಲ ಲಾಸ್ಟ್ ಅಲ್ಲಿ ಬಂದು ಹಿಂಗ್ ಅಲಾಡ್ಸ್ಬಿಟ್ಟು ನಾನು ಮಾಡಿದೆ ಅಂತ ಕ್ರೆಡಿಟ್ಸ್. ಇಲ್ಲ ಗೈಸ್, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಗೈಸ್, ಅವಳಿಗೇನೆ ಎಲ್ಲ ಕ್ರೆಡಿಟ್ಸ್, ಐ ಡೋಂಟ್ ವಾಂಟ್ ಎನಿ ಕ್ರೆಡಿಟ್ಸ್. ಪ್ರತಿಯೊಂದು ದಟ್ಸ್ ಓಕೆ. ಏನಂದ್ರೆ ಎಲ್ಲರೂ ಇಂಡಿಯನ್ ಮನೆಗಳಲ್ಲೂ ಸ್ಟೋರೇಜ್ನ ವೇಸ್ಟ್ ಮಾಡಲ್ಲಂತೆ. ಆದ್ರೆ ಇಲ್ಲಿ ನೋಡಿದ್ರೆ ಏನ್ರಲ್ಲೆಲ್ಲ ಇಟ್ಟಿದ್ದಾರೆ ಗೊತ್ತಾ, ಯಾವ್ದ್ರಲ್ಲೂ ಯೂಸ್ ಮಾಡ್ಕೊಳ್ಬೇಕು, ಅದ್ರಲ್ಲಿ ಯೂಸ್ ಮಾಡಿಲ್ಲ. ನೋಡಿ ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ನೋಡಕ್ ಓವನು, ಆದ್ರೆ ಇದು ಸ್ಟೋರೇಜ್. ಇದು ಓವನ್ ತರಾನೇ, ಆದ್ರೆ ಓವನ್ ಅಲ್ಲ. ಘಮ ಘಮ ಅನ್ನುವ ತುಪ್ಪ. ಹಂಗೆ ದಬಾಕುಷ್ಟಲ್ಲೆಲ್ಲ ನೀವು. ನನ್ನ ಪ್ರಕಾರ ಇದು ಆರಲ್ಲ ಅನ್ಸುತ್ತೆ ಗೈಸ್ ಇದೆ. ಸೊ ಗೈಸ್ ಫೈನಲಿ ಇದು ಹಿಂಗೆ ಬಂದು ನಿಂತಿದೆ. ಹಿಂಗೆ ನಿಂತ್ಕೊಂಡಿರತ್ತಾ ಇಲ್ಲ ಉದ್ರುದ್ರಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಫ್ರಿಜ್ಜಲ್ಲಿ ಇಡ್ಬೇಕಾ ಈಗ? ಡ್ರೈ ಆಗಿಬಿಟ್ಟಿದ್ರೆ ಆಗುತ್ತೆ. ಸೊ ಓಕೆ, ಇಷ್ಟನ್ನು ಮಾಡೋಕ್ಕೆ ಇಲ್ಲಿ ನೋಡಿ ಆಗುತ್ತೆ, ಕೆಲವೊಂದ್ಸಲ ಆಗುತ್ತೆ. ಈಗ ಕ್ಲೀನಿಂಗ್ ಎಲ್ಲ ಅವ್ರು ಮಾಡ್ತಾರೆ. ಮಾಡ್ಬೇಕು ಏನ ಕ್ಲೀನು ನೋಡಿದ್ರಾ, ಎಲ್ಲ ಮಾಡಿದ್ಲು. ಅದೊಂದು ಸ್ವಲ್ಪ ಹಿಂಗೆ ಒಳಗಡೆ ಬರುತ್ತೆ ಬಗ್ಸು.